आज बीजापुर में कर्नाटका असेंबली के स्पीकर मोहतरम यूटी कादर साहब ने मैराथन प्रोग्राम का शानदार उद्घाटन किया। इस मौके पर वो शहर के मशहूर बुजुर्ग हज़रत हाशिम पीर साहब रहमतुल्लाह अलैह की दरगाह पर हाजिर हुए, जहां उनका पुरजोश इस्तकबाल किया गया। एमएमडीसी के कार्यकर्ताओं और दरगाह शरीफ के बिरादरान सज्जाद नशीन जनाब ज़ैनुल आबिदीन साहब के साथ बिरादरान ने एक ख़ास प्रोग्राम मुनक्किद करके स्पीकर यूटी कादर साहब का शुक्रिया और इज़्ज़त अफजाई की। प्रोग्राम के दौरान बिरादरान सज्जाद नशीन जनाब ज़ैनुल आबिदीन साहब के जन्मदिन का भी अहम मौका था, जिसे केक काट कर मनाया गया। स्पीकर यूटी कादर साहब ने सज्जाद नशीन को केक खिलाकर दिल से मुबारकबाद दी और नेक ख्वाहिशात का इजहार किया। इस मौके पर एमएमडीसी के कई पदाधिकारी और कार्यकर्ता भी शामिल रहे, जिन्होंने मेहमान ख़ास को पुरजोश इस्तकबाल करते हुए प्रोग्राम को और भी यादगार बनाया। से बात करते हुए स्पीकर यूटी कादर साहब ने अपने जज्बात और ख़यालात का इजहार किया, जो सबके लिए बेहतरीन पैगाम था। ಬಿಜಾಪುರದಲ್ಲಿಂದು ಎಂಬಿ ಪಾಟೀಲ್ ನೇತೃತ್ವದ ಕೋಟಿಬಣ್ಣ ವೃಕ್ಷ ಟ್ರಸ್ಟ್ ವತಿಯಿಂದ ಏರ್ಪಡಿಸಲ್ಪಟ್ಟಂತ ಐತಿಹಾಸಿಕ ಮ್ಯಾರಥಾನ್ ಆ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ಭಾಗವಹಿಸಿದೆ. ಅದ್ಭುತವಾದ ಕಾರ್ಯಕ್ರಮ, ಪರಿಸರಕ್ಕೆ ಜನರ ಹತ್ತಿರಗೊಳಿಸುವಂಥದ್ದು, ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯಕ್ಕೆ ನಮ್ಮನ್ನೆಲ್ಲ ಪರಿಶುದ್ಧವಾದ ನೆಲ, ಶುದ್ಧವಾದ ಗಾಳಿ, ಶುದ್ಧವಾದ ಕುಡಿಯುವ ನೀರು, ನೈಸರ್ಗಿಕ ಪರಿಸರ, ಗ್ಲೋಬಲ್ ಚೇಂಜ್ ಇದಕ್ಕೆಲ್ಲ ಸೀಮಿತವಾಗಿ ಇದ್ದುಕೊಂಡು ಬಹುಶಃ ಗಿಡ ನೆಡುವುದೇ ಮುಖ್ಯ ಒಂದು ಪರಿಹಾರ ಅಂತ ಜನತೆ ಹಮ್ಮಿಕೊಂಡಿದ್ದಾರೆ. ವಲಸನ್ನು ಉದ್ಘಾಟಿಸ್ತೇನೆ. ಅದರ ಜೊತೆಯಲ್ಲಿ ನಾನು ಪ್ರತಿ ವರ್ಷ ಪ್ರತಿಯೊಂದು ಸಂದರ್ಭದಲ್ಲಿ ಬಿಜಾಪುರ ಬಂದಾಗ ಈ ಒಂದು ಪವಿತ್ರವಾದ ದರ್ಗಕ್ಕೆ ಬಂದು ಇಲ್ಲಿಯ ದುವಾವನ್ನು ಮಾಡಿ, ಇಲ್ಲಿಯ ಗುರುಗಳನ್ನು ಭೇಟಿ ಮಾಡಿ ಹೋಗುವಂಥ ನನ್ನ ವಾಡಿಕೆ. ಅದಕ್ಕೆ ಈ ಒಂದು ಪ್ರದೇಶಕ್ಕೆ ಬಂದು ಈ ಒಂದು ದರ್ಗದ ಆಶೀರ್ವಾದ ಮತ್ತು ದುವಾ ನಾನು ಪಡೆದುಕೊಂಡು ಊರವರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಬಂದಿದ್ದೇನೆ. ಬಹುಶಃ ಅತ್ಯಂತ ಸಂತುಷ್ಟನಾಗಿದ್ದೇನೆ. आमीन आमीन सुभान रब्बिक रब्बिल इज्जति व पीर दरगाह की जानिब से और सदर अंजुमन हमारे सरपरस्त महमूद पीरा हाशमी साहब की जानिब से और इस दरगाह के सज्जाद नशीन मुर्शद पीरा साहब की जानिब से और अंजुमन के नायब सदर जलालुद्दीन साहब की तरफ से और हमारे एक्स मेयर सज्जाद पीरा मुशरफ की जानिब से और हमारे बीजापुर शहर के हमारे अपने एमएलए हमीद मुशरफ साहब की जानिब से यूटी कादर साहब का इस्तकबाल करता हूँ, खैर मकदम करता हूँ। इनकी तारुफ तो करना सूरज को दिया दिखाने के बराबर होगा। इनकी सादगी और इनके हार्ड वर्क को आप सब बेहतर जानते हैं और इनके चर्चे बीजापुर डिस्ट्रिक्ट में इनके अभिमानी, इनके चाहने वाले अक्सर जलालुद्दीन के साहब के जुबान से अक्सर इनकी सादगी के बारे में, इनके हार्ड वर्क के बारे में करता हूं कि उन मुद्दों को गौर से सुने, उनको फिक्र से सुने और आगे भी उन मुद्दों के ऊपर गौर करके हमारे सीएम सिद्धरामಯ್ಯ साहब को भी उस मुद्दों पर सीरियस काम करने की ನಸೀಹತೆ ಇನ್ಶಾಅಲ್ಲಾಹ್ ತಾಲಾ. ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇವತ್ತು ನಾವು ಎರಡು ಮನವಿ ನಮ್ಮ ರಾಜ್ಯದ ಸ್ಪೀಕರ್ ಸಾಹೇಬರಿಗೆ, ಯುಟಿ ಕಾದರ್ ಸಾಹೇಬರಿಗೆ, ಸಭಾಪತಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಮೊದಲನೇದಾಗಿ ಖಾಜಾ ಬಂದಾ ನವಾಜ್ ದರ್ಗಾದ ಪೀಠಾಧಿಪತಿಗಳಾದ ಸೈಯದ್ ಅಲಿ ಅಲ್ ಹುಸೇನಿ ಅಲಿ ಬಾಬಾರವರನ್ನು ರಾಜ್ಯ ವಕಫ್ ಮಂಡಳಿಗೆ ಅಧ್ಯಕ್ಷರನ್ನಾಗಿ ನೇಮಿಸುವ ಕುರಿತು ಒಂದು ಮನವಿ ಇದೆ. ಸಾಹೇಬ್ರೆ, ಕರ್ನಾಟಕ ರಾಜ್ಯವು ತನ್ನ ಸಮೃದ್ಧ ಧಾರ್ಮಿಕ ಪರಂಪರೆ ಹಾಗೂ ತಾತ್ವಿಕ ಪರಂಪರೆಯನ್ನು ಹೊಂದಿದ್ದು, ಇದರಲ್ಲಿ ವಕಫ್ ಮಂಡಳಿ ಪಾತ್ರ ಅಪಾರವಾಗಿದೆ. ರಾಜ್ಯದ ವಕಫ್ ಆಸ್ತಿ ಮತ್ತು ಅದರ ಆಡಳಿತಕ್ಕಾಗಿ ಸೂಕ್ತ ವ್ಯಕ್ತಿಯನ್ನು ನೇಮಕ ಮುಖ್ಯವಾಗಿದೆ. ಖಾಜಾ ಬಂದಾ ನವಾಜ್ ದರ್ಗಾದ ಪೀಠಾಧಿಪತಿಗಳಾದ ಸೈಯದ್ ಅಲಿ ಅಲ್ ಹುಸೇನಿ ಅಲಿ ಬಾಬಾರವರು ತಮ್ಮ ಜೀವನವನ್ನು ಸಮುದಾಯದ ಅಭಿವೃದ್ಧಿಗೆ ಮತ್ತು ಧಾರ್ಮಿಕ ಆಸ್ತಿಗಳಿಗೆ ಅರ್ಪಿಸಿದ್ದು. ಅವರು ಖಾಜಾ ಬಂದಾ ನವಾಜ್ ಯೂನಿವರ್ಸಿಟಿಯ ಚಾನ್ಸಲರ್
ಕೂಡ ಆಗಿದ್ದಾರೆ. ಅವರ ಆಡಳಿತ ಸಾಮರ್ಥ್ಯ ಮತ್ತು ತತ್ವಜ್ಞಾನವು ವಕಫ್ ಮಂಡಳಿಗೆ ಅತ್ಯಂತ ಉಪಯುಕ್ತವಾಗಲಿದೆ. ಅವರ ಇಸ್ಲಾಮಿನ ಬಗ್ಗೆ ರಿಸರ್ಚ್ ಮಾಡಿ PhD ಪಡೆದಿದ್ದು ದೊಡ್ಡ ಅನುಭವ ಕೂಡ ಇದೆ. ಅವರ ಜೊತೆಗಿನ ನಿಕಟ ಸಂಪರ್ಕ, ಜನರ ಜೊತೆಗಿನ ನಿಕಟ ಸಂಪರ್ಕ ಮತ್ತು ಸಮುದಾಯದ ಒಳಿತಿಗಾಗಿ ತಮ್ಮ ಸತತ ಪ್ರಯತ್ನಗಳು ಪರಿಗಣಿಸಿ ಅವರನ್ನು ರಾಜ್ಯ ವಕಫ್ ಮಂಡಳಿಗೆ ಅಧ್ಯಕ್ಷ ಸ್ಥಾನ ನೇಮಿಸಲು ಕರ್ನಾಟಕ ಸರ್ಕಾರಕ್ಕೆ ಸೂಚಿಸಲು ತಮ್ಮಲ್ಲಿ ಮನವಿ ಮಾಡುತ್ತಿವೆ. ಇದರಿಂದ ರಾಜ್ಯ ವಕಫ್ ಆಸ್ತಿಗಳ ಸಮರ್ಪಕ ನಿರ್ವಹಣೆ, ಸುಸಂಸ್ಕೃತ ಆಡಳಿತ ಹಾಗೂ ಸಮಾಜ ಏಳಿಗೆಗೆ ಹೊಸ ದಿಕ್ಕು ನೀಡಲು ಸಾಧ್ಯವಾಗುತ್ತದೆ. ನಮ್ಮ